ಆಸ್ಪತ್ರೆಯಲ್ಲಿರುವಂಥ ನಟ ದರ್ಶನ್ಗೆ ನವೆಂಬರ್ 26ರವರೆಗೂ ಕೂಡ ಆತಂಕ ಮುಂದುವರಿತಾ ಇದೆ. ಮಂಗಳವಾರ ದರ್ಶನ್ ಮಧ್ಯಂತರ ಜಾಮೀನು ರದ್ದಾಗುತ್ತಾ ಮುಂದುವರಿಯುತ್ತಾ ಈ ಆತಂಕ ಇದೆ. ಯಾಕಂತ ಹೇಳಿದ್ರೆ ಆರೋಗ್ಯದ ಕಾರಣಕ್ಕಾಗಿ ನಟ ದರ್ಶನ್ಗೆ ಇಂಟ್ರೀಮ್ ಬೇಲನ್ನು ಕೊಡಲಾಗಿದೆ. ಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಕೊಡಲಾಗಿದೆ. ಆದರೆ ಮಧ್ಯಂತರ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಿ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದಾರೆ, ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಿ ಅಂತ. ಸದ್ಯಕ್ಕೆ 26ಕ್ಕೆ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. 26ಕ್ಕೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ. ಸಾಮಾನ್ಯವಾಗಿ ದರ್ಶನ್ ಮಧ್ಯಂತರ ಜಾಮೀನಿಗೆ ಆಕ್ಷೇಪವನ್ನು ಕೂಡ ಇದೇ ಸಂದರ್ಭದಲ್ಲಿ SPP ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅವರು ಆರೋಗ್ಯದ ಕಾರಣಕ್ಕಾಗಿ ಜಾಮೀನನ್ನು ಪಡೆದುಕೊಂಡ ಮೇಲೆ ಅವರ ಆರೋಗ್ಯದಲ್ಲಿ ಏನಾಗಿದೆ, ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲಾಯಿತಾ, ದರ್ಶನ್ಗೆ ಯಾವ ಚಿಕಿತ್ಸೆ ಕೊಡಲಾಗ್ತಾ ಇದೆ, ಅವರ ಆರೋಗ್ಯ ಸದ್ಯದಲ್ಲಿ ಹೆಂಗಿದೆ, ಯಾವುದೂ ಮಾಹಿತಿಯನ್ನು ಕೊಟ್ಟಿಲ್ಲ. ಇಲ್ಲಿವರೆಗೂ ಅಪ್ಡೇಟ್ಸೇ ಕೊಟ್ಟಿಲ್ಲ. ಇದುವರೆಗೂ ಕೂಡ ದರ್ಶನ್ಗೆ ಆಪರೇಷನ್ ಕೂಡ ಆಗಿಲ್ಲ. ಆಪರೇಷನ್ ದಿನಾಂಕದ ಬಗ್ಗೆ ಮಾಹಿತಿ ನೀಡಬೇಕು ಹೀಗಂತ ಮಧ್ಯಂತರ ಜಾಮೀನಲ್ಲಿ ತಿಳಿಸಲಾಗಿತ್ತು. ಆದರೆ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ SPP ಮಧ್ಯಂತರ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ಹೊಸ ಚಿಕಿತ್ಸಾ ವರದಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಿ ಹೈಕೋರ್ಟ್ ಆದೇಶ ಮಾಡಿತು.